ಏನಣ್ಣ ಒಬ್ಬರೇ ಇದ್ದಾಗ ಬಿಜೆಪಿ ಅಷ್ಟೇ 26 ಕ್ಷೇತ್ರ ಗೆದ್ದಿತ್ತು ಲಾಸ್ಟ್ ಎಲೆಕ್ಷನ್. ಈಗ ಜೆಡಿಎಸ್ ಜೊತೆ ಸೇರಿ ಅವಶ್ಯಕ. ದೇವೇಗೌಡರು ಮಾಜಿ ಪ್ರಧಾನಿಗಳಿದ್ದಾರೆ. ನಾವೆಲ್ಲ ಒಟ್ಟಾಗಿ ಹೋಗಬೇಕು ಮುಂದೆ ಬರೋ ದಿವಸಗಳಲ್ಲಿ. ಕೇವಲ ಲೋಕಸಭಾ ಅಂತಲ್ಲ, ಬರುವಂಥ ಎಲ್ಲ ದಿವಸಗಳಲ್ಲೂ BJP JDS ಒಟ್ಟಾಗಿ ಹೋಗಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಮತ್ತು ದೇವೇಗೌಡರ ಅಪೇಕ್ಷೆ ಇದೆ. ಅದರಂತೆ ಹೊಂದಾಣಿಕೆಯಾಗಿದೆ, ಹೊಂದ್ಕೊಂಡು ಹೋಗ್ತೇವೆ. ಈ ಒಂದು ಹೊಂದಾಣಿಕೆ ಯಾವುದೇ ಒಂದು ಚುನಾವಣೆಗೆ ಸೀಮಿತವಾಗಿಲ್ಲ. ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ನಾವು ಅವರು ಹೊಂದಾಣಿಕೆ ಮಾಡಿಕೊಂಡೇ ಚುನಾವಣೆನ ಎದುರಿಸೋಗಿದೆ. ಕುಮಾರಸ್ವಾಮಿ ಅವರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ. ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹೆಚ್ಚು ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಬಿಜೆಪಿಗೆ ಗ್ಯಾರಂಟಿನ ಮುಳುವಾಗ್ತಾ ಇದೆ ಅಂತ ಒಂದು ಮಾತು. ಗ್ಯಾರಂಟಿ ಪಂಚ ಗ್ಯಾರಂಟಿ ಬಿಜೆಪಿಗೆ ಪಂಚ ಗ್ಯಾರಂಟಿ ಮುಳುವಾಗ್ತಾ ಇದೆ. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗ್ಯಾರಂಟಿನೂ ಏನೂ ಎಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿಯವ್ರ ಮುಂದೆ ಅದೆಲ್ಲ ಗೌಣವಾದಂಥದ್ದು. ಇದು ಯಾವುದರ ಎಫೆಕ್ಟು ಆಗೋಲ್ಲ. ನಾನು ಹೇಳ್ತಾ ಇಲ್ಲ, ನಿಮ್ಮೆಲ್ಲ ಸರ್ವೆಗಳಲ್ಲೇ ನಾವು 24-25 ಸೀಟ್ ಗೆಲ್ತೇವೆ BJP JDS ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಮತ್ತೆ ಉತ್ತರ ಕೊಡುವಂಥದ್ದೇನೆ. ಸೊ ಧನ್ಯವಾದಗಳು. ಈಶ್ವರಪ್ಪ ಅವ್ರ ಮೇಲೆ ಕ್ರಮ ಆಗುತ್ತಾ ಸರ್? ಈಶ್ವರಪ್ಪ ಅವ್ರ ಮೇಲೆ ಕ್ರಮ ಆಗುತ್ತಾ? ಅದು ಪಕ್ಷ ತೀರ್ಮಾನ ತಗೊಳ್ಳುತ್ತೆ. ಕೇಂದ್ರದಿಂದ ತೆರಿಗೆನೇ ಪ್ರಮುಖವಾಗಿ ಕಾಂಗ್ರೆಸ್ ಇಟ್ಕೊಂಡಿದೆ. ಕಾಂಗ್ರೆಸ್ ಏನಾದ್ರ ಬಗ್ಗೆ ಡಾಟಾ ಕೊಡ್ತೀನಿ ಅಂತ ಹೇಳಿದ್ರು ಸರ್ ವಿಜೇಂದ್ರ ಅವರು. ಅದೇನಾದ್ರು ಚುನಾವಣಾ ಸಂದರ್ಭದಲ್ಲಿ ತೆರಿಗೆ ಕೇಂದ್ರದಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಅದು ಡಾಟಾ ವಿಜೇಂದ್ರ ಅವರು ಕೊಡ್ತಾರೆ ಅಂತ ಹೇಳ್ತಾರೆ. ಡೀಟೇಲ್ಸ್ ಕೊಡ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆಗೂ ಮೈತ್ರಿ ಮುಂದುವರಿಬೇಕು ಅಂತ ರಾಜ್ಯದ ಜನರೆಲ್ಲರ ಅಪೇಕ್ಷೆ. ಸೊ ಧನ್ಯವಾದಗಳು, ನಮಸ್ಕಾರ. ಕುಮಾರಸ್ವಾಮಿ ಅವರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ. ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹೆಚ್ಚು ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಬಿಜೆಪಿಗೆ ಗ್ಯಾರಂಟಿನ ಮುಳುವಾಗ್ತಾ ಇದೆ ಅಂತ ಒಂದು ಮಾತು. ಗ್ಯಾರಂಟಿ ಪಂಚ ಗ್ಯಾರಂಟಿ ಬಿಜೆಪಿಗೆ ಪಂಚ ಗ್ಯಾರಂಟಿ ಮುಳುವಾಗ್ತಾ ಇದೆ. ಯಾವ ಗ್ಯಾರಂಟಿನೂ ಏನೂ ಎಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿಯವ್ರ ಮುಂದೆ ಅದೆಲ್ಲ ಗೌಣವಾದಂಥದ್ದು. ಇದು ಯಾವುದರ ಎಫೆಕ್ಟು ಆಗೋಲ್ಲ. ನಾನು ಹೇಳ್ತಾ ಇಲ್ಲ, ನಿಮ್ಮೆಲ್ಲ ಸರ್ವೆಗಳಲ್ಲೇ ನಾವು 24-25 ಸೀಟ್ ಗೆಲ್ತೇವೆ BJP JDS ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಮತ್ತೆ ಉತ್ತರ ಕೊಡುವಂಥದ್ದೇನೆ.